ಹಾಯ್ ಹಲೋ ಫ್ರೆಂಡ್ಸ್, ಬಿಗಿನರ್ಸ್ಗೆ ಈ ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಅಂದರೆ 4 ಡಾಟೆಡ್ ಬ್ಲೌಸನ್ನ ನಾವು ಕಟಿಂಗ್ ಮಾಡಬೇಕಾದ್ರೆ ಶೇಪ್ ಬೆಲ್ಟ್ಸ್ನ ನಾವು ಯಾವ ರೀತಿ ಮಾರ್ಕಿಂಗ್ ಮಾಡ್ಕೋಬೇಕು ಅಂತ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಫ್ರಂಟ್ ಪಾರ್ಟನ್ನು ಈ ರೀತಿ ನಾವು 4 ಡಾಟೆಡ್ಸ್ನ ಮಾರ್ಕಿಂಗ್ ಮಾಡಿದ್ಮೇಲೆ ಫ್ರಂಟ್ ಪಾರ್ಟನ್ನು ತೊಗೊಂಡೋಗಿ ಬ್ಯಾಕ್ ಪಾರ್ಟ್ ಮೇಲೆ ಈ ರೀತಿ ಪ್ಲೇಸ್ ಮಾಡ್ಕೋಬೇಕು. ಸೈಡ್ ಸೀಮ್ ಲೈನ್ ಅನ್ನೋದು ಈಕ್ವಲ್ ಆಗಿ ನಮ್ಗೆ ಆರ್ಮ್ ರೌಂಡ್ ಹತ್ರ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್ ಎರಡೂ ಕೂಡ ಈ ರೀತಿ ಈಕ್ವಲ್ ಆಗಿ ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ ಅನ್ನೋದು ಎಷ್ಟು ಕಡಿಮೆ ಇದೆ ಅಂತ ಚೆಕ್ ಮಾಡ್ಕೋಬೇಕು. ಈ ರೀತಿ ಟೇಪಿಂದ ಸೈಡ್ಸಲ್ಲಿ ನೋಡಿ, ಕೆಳಗಡೆ ನಮಗೆ 1.25 ಇಂಚ್ ಅನ್ನೋದು ಕಡಿಮೆ ಇದೆ. ಫ್ರಂಟ್ ಪಾರ್ಟ್ ಅಂದರೆ ನಾವು 1.25 ಇಂಚಷ್ಟು ಶೇಪ್ ಬೆಲ್ಟ್ಸ್ನ ನಾವು ಕಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಆದರೆ ನಾವೇನಾದರೂ ಒಂದು ವೇಳೆ 4th ಡಾಟನ್ನು ಸ್ಟಿಚ್ ಮಾಡ್ತೀವಿ ಅಂದರೆ ನೀವು ಕಂಪಲ್ಸರಿ 4th ಡಾಟನ್ನು ಮೈನಸ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ಸ್ನ ಚೆಕ್ ಮಾಡ್ಕೋಬೇಕಾಗುತ್ತೆ. ಸೈಡ್ ಸೀಮ್ ಲೈನ್ ಕಡೆ ನೋಡಿ, ನಾನಿಲ್ಲಿ ಪೇಪರಲ್ಲಿ 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡಿ ತೋರಿಸ್ತಾ ಇದ್ದೀನಿ. ನಾವು 4th ಡಾಟನ್ನು ಫೋಲ್ಡ್ ಮಾಡಿದಿರೋಕ್ಕೆ ಮೊದಲು ನಮಗೆ 1.25 ಇಂಚ್ ಅನ್ನೋದು ನಮಗೆ ಶೇಪ್ ಬೆಲ್ಟ್ಸ್ಗೆ ಪಟ್ಟಿ ಅನ್ನೋದು ಸಿಗ್ತಾಯಿತ್ತು. ಈಗ ಈ ರೀತಿ ನಾವು 4th ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಾಗ ನಮಗೆ ಎಕ್ಸಾಕ್ಟಾಗಿ ಶೇಪ್ ಬೆಲ್ಟ್ಸ್ ಲೆಂತ್ ಎಷ್ಟು ಬೇಕು ಅನ್ನೋದು ಸಿಗುತ್ತೆ. ನೋಡಿ, ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಏನು ಡಾಟನ್ನು ಈ ರೀತಿ ಫೋಲ್ಡ್ ಮಾಡ್ಕೊಂಡಿದ್ದೀವೋ ಈಗ ಬ್ಯಾಕ್ ಪಾರ್ಟ್ ಮೇಲೆ ಫ್ರಂಟ್ ಪಾರ್ಟನ್ನು ಪ್ಲೇಸ್ ಮಾಡಿಕೊಂಡು ಸೈಡ್ ಸೀಮ್ ಲೈನ್ ಕಡೆ ಚೆಕ್ ಮಾಡ್ಕೋಬೇಕು. ನಮಗೆ ಎಕ್ಸಾಕ್ಟಾಗಿ ಶೇಪ್ ಬೆಲ್ಟ್ಸ್ ಅನ್ನೋದು ಎಷ್ಟು ಇಂಚಸ್ ಬೇಕಾಗುತ್ತೆ, ಎಷ್ಟು ಲೆಂತಲ್ಲಿ ಬೇಕಾಗುತ್ತೆ ಅಂತ ಇವಾಗ ನಿಮಗೆ ಪರ್ಫೆಕ್ಟಾಗಿ ಸಿಗುತ್ತೆ. ನೋಡಿ, ಆಗಲೇ ನಾವು ಫೋಲ್ಡ್ ಮಾಡ್ದಿರೋ ಚೆಕ್ ಮಾಡ್ಕೊಂಡಾಗ ನಮಗೆ 1.25 ಇಂಚ್ ಅನ್ನೋದು ಸಿಕ್ತು. ನೋಡಿ, ಈಗ ನಾವು ಡಾಟನ್ನು ಫೋಲ್ಡ್ ಮಾಡ್ಕೊಂಡು ಈ ರೀತಿ ಚೆಕ್ ಮಾಡಿಕೊಂಡಾಗ 2.5 ಇಂಚ್ ಅನ್ನೋದು ಸಿಗ್ತಾ ಇದೆ. ಹಾಗೆ ವೇಸ್ಟ್ ಡಾಟ್ ಹತ್ರ ಚೆಕ್ ಮಾಡಿಕೊಂಡ್ರೆ ನಮಗೆ ನೋಡಿ, ಫ್ರಂಟ್ ಪಾರ್ಟ್ಗಿಂತ ಬ್ಯಾಕ್ ಪಾರ್ಟ್ ಲೆಂತ್ ಅನ್ನೋದು 2.25 ಇಂಚಸ್ ಜಾಸ್ತಿ ಇದೆ. ಹಾಗೆ ಉಕ್ಸ್ ಪಟ್ಟಿ ಹತ್ರ ಕೂಡ 3.5 ಇಂಚ್ ಅನ್ನೋದು ನಮಗೆ ಗ್ಯಾಪ್ ಅನ್ನೋದು ಇದೆ. ಫ್ರೆಂಡ್ಸ್, ನೀವು ಬ್ಲೌಸ್ದು ಫಿಟ್ಟಿಂಗ್ ಲೈನನ್ನು ಅಂದರೆ ಸೈಡ್ ಸೀಮ್ ಲೈನನ್ನು ಸ್ಟಿಚ್ ಮಾಡುವಾಗ ನಿಮಗೆ ಹೆಚ್ಚು ಕಡಿಮೆ ಬರ್ಕೂಡ್ದು, ಸ್ಟ್ರೈಟಾಗಿ ಕರೆಕ್ಟಾಗಿ ಈಕ್ವಲ್ ಆಗಿ ಮ್ಯಾಚ್ ಆಗಬೇಕು ಅಂದರೆ ಈಗ ನಾನೇನು ಹೇಳ್ಕೊಟ್ಟಿದ್ದೀನಲ್ವ, 4 ಡಾಟೆಡ್ ಬ್ಲೌಸ್ನ ಫೋಲ್ಡ್ ಮಾಡಿಕೊಂಡು ನೀವು ಶೇಪ್ ಬೆಲ್ಟ್ಸ್ಗೋಸ್ಕರ ಮಾರ್ಕಿಂಗನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಮಾತ್ರ ನಿಮಗೆ ಸೈಡ್ ಸೀಮ್ ಲೈನು ಹತ್ರ ಫಿಟ್ಟಿಂಗ್ ಲೈನನ್ನು ಸ್ಟಿಚ್ ಮಾಡುವಾಗ ನಿಮಗೆ ಕರೆಕ್ಟಾಗಿ ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಅನ್ನೋದು ಮ್ಯಾಚ್ ಆಗುತ್ತೆ. ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ ಫ್ರೆಂಡ್ಸ್. ವಿಡಿಯೋ ಯೂಸ್ಫುಲ್ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ. ಹಾಗೆ ಯಾರಾದರೂ ಹೊಸದಾಗಿ ಈ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.